ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ವಾಗಿದ್ದೇನೆ. ಇವತ್ತಿನ ವ್ಲಾಗನ್ನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೇನೆ. ಅಡುಗೆ ಮನೆಯನ್ನೆಲ್ಲ ಮೊದಲಿಗೆ ಕ್ಲೀನ್ ಮಾಡಿಬಿಟ್ಟು ಕುಡಿಲಿಕ್ಕೆ ನೀರನ್ನು ಬಿಸಿ ಮಾಡಿ ಎತ್ತಿಟ್ಟಿದ್ದೇನೆ. ಹಾಗೆ ಇಲ್ಲಿ ಚಹಾ ಮಾಡಲಿಕ್ಕೆ ಹಾಲನ್ನು ಮತ್ತು ನೀರನ್ನು ಒಟ್ಟಿಗೆ ಬಿಸಿಗಿಟ್ಟಿದ್ದೇನೆ. ನಂತರ ನಮ್ಮ ರಾಕಿ ಬಾಯಿಗೆ ಸ್ವಲ್ಪ ಹಾಲು ಮತ್ತು ಫುಡ್ಡನ್ನು ಹಾಕಿಬಿಟ್ಟು ಕೊಟ್ಟೆ. ಅವನು ತಿಂದ್ಕೊಂಡು ಹೋದ. ಅವನಿಗೆ ಬೆಳಿಗ್ಗೆನೇ ಎದ್ದು ಕೂಡಲೇ ಹಾಲು ಮತ್ತು ಅವನ ಫುಡ್ಡನ್ನು ಹಾಕಿದರೆ ಒಳ್ಳೆಯದು. ಇಲ್ಲಾಂದರೆ ಎಂಥ ಕೆಲಸ ಸಹ ಮಾಡಲಿಕ್ಕೆ ಕೊಡುವುದಿಲ್ಲ. ಗುಡಿಸ್ಲಿಕ್ಕೆ ಹೋದರೆ ಪೊರ್ಕೆನೆಲ್ಲ ಎಳಿತಾನೆ ಮತ್ತು ಕಾಲು ಅಡಿಗೆ ಬಂದು ಬೀಳ್ತಾನೆ. ಹಾಗಾಗಿ ಅವನಿಗೆ ಮೊದಲಿಗೆ ಹೊಟ್ಟೆಯನ್ನು ತುಂಬಿಸಿಬಿಡ್ತೇವೆ. ನಂತರ ನಾನಿಲ್ಲಿ ರವೆ ಉಪ್ಪಿಟ್ಟು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ, ತರಕಾರಿನೆಲ್ಲ ಹೆಚ್ಚಿಟ್ಟಿದ್ದೇನೆ. ನಾನಿಲ್ಲಿ ಸ್ವಲ್ಪ ಟೊಮೆಟೊ, ಈರುಳ್ಳಿ ಹಾಗೆ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರವೆ ಉಪ್ಪಿಟ್ಟನ್ನು ಮಾಡಲಿಕ್ಕೆ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ರವೆಯನ್ನು ಫ್ರೈ ಮಾಡಿ ಒಂದು ಕಡೆ ಇಟ್ಬಿಟ್ಟು ನಂತರ ಒಗ್ಗರಣೆಯನ್ನು ಹಾಕಿಬಿಟ್ಟು ಉಪ್ಪಿಟ್ಟನ್ನು ಮಾಡುವಂಥದ್ದು. ಇನ್ನೊಂದು ಕಡೆ ಚಹಾವನ್ನು ಮಾಡಿ ಹಾಟ್ ಥರ್ಮಲ್ ಫ್ಲಾಸ್ಕ್ಗೆ ಹಾಕಿ ಇಟ್ಟೆ. ನೋಡಿ, ಇಲ್ಲಿ ನಾನು ಉಪ್ಪಿಟ್ಟಿಗೆ ಒಗ್ಗರಣೆಯನ್ನು ಹಾಕಿದ್ದೇನೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಹಸಿಮೆಣಸು, ಕರಿಬೇವು, ಈರುಳ್ಳಿ, ನಂತರ ಟೊಮೆಟೊ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ನಿಮಗೆ ಕ್ಯಾರೆಟ್ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾದರೆ ಬೇಡ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಉಪ್ಪಿಟ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಲಿ ಅಂತ. ಉಪ್ಪಿಟ್ಟು ಮಾಡಿದರೆ ಜಾಸ್ತಿ ಯಾರೂ ತಿನ್ನೋದಿಲ್ಲ. ಹೀಗಾದರೂ ಸ್ವಲ್ಪ ವೆಜಿಟೇಬಲ್ಸನ್ನು ಹಾಕಿ ಕಲರ್ಫುಲ್ಲಾಗಿ ಮಾಡಿದರೆ ತಿಂತಾರೆ ಅಂತ. ನೋಡಿ, ಒಗ್ಗರಣೆ ಎಲ್ಲ ಬೆಂದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ನೀರಿಗೆ ಉಪ್ಪು ಹಾಗೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ. ನಾನಿಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿ ಬರುವ ತನಕ ಇವಾಗ ಹೈ ಫ್ಲೇಮಲ್ಲಿಟ್ಟು ಕುದಿಸ್ತಾ ಇದ್ದೇನೆ. ಬೆಳಿಗ್ಗೆ 4 ಗಂಟೆಗೆ ದೋಣಿಗೆ ಹೋಗುವವರಿಗೆ ಚಹಾವನ್ನು ಮಾಡಿ ಕೊಟ್ಟಾಯಿತು. ಅಕ್ಕಿ ತಿಂಡಿಯನ್ನು ಮಾಡಿ ಕೊಟ್ಟಿದ್ದೇವೆ ಅವರಿಗೆ. ಇದು ನಮಗೆ ಬೆಳಿಗ್ಗೆ ನಾವು 8 ಜನರಿಗೆ ಆಗುವಷ್ಟು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ. ನೋಡಿ, ಇದಿವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ. ನಾನು ಉಪ್ಪಿಟ್ಟು ಮಾಡುವಾಗ ಈ ರೀತಿ ಕುದಿ ಬರುವಾಗ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ನಂತರ ಸ್ವಲ್ಪ ಫ್ಲೇಮನ್ನು ಲೋ ಮಾಡಿಬಿಟ್ಟು ಫ್ರೈ ಮಾಡಿರುವಂತಹ ರವೆಯನ್ನು ಹಾಕಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ರವೆ ಬೆಂದಾದ ನಂತರನೇ ಓಪನ್ ಮಾಡ್ತೇನೆ. ನೋಡಿ, ಚೆನ್ನಾಗಿ ರವೆ ಉಂಡೆ ಉಂಡೆ ಆಗದಿದ್ದ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿಡಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಆಯಿತು. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ನಾನು ಈ ಉಪ್ಪಿಟ್ಟನ್ನು ಹಾಟ್ ಬಾಕ್ಸಿಗೆ ಹಾಕಿ ಇಡ್ತೇನೆ. ನೋಡಿ, ಇದು ಮ್ಯಾಜಿಕ್ ಪಾಟ್ ಅಂತ. ಇದರಲ್ಲಿ ಹಾಕಿ ಇಟ್ಟರೆ ತುಂಬ ಹೊತ್ತು ಬಿಸಿಯಾಗಿರ್ತದೆ. ನಾನು ಇದರೊಳಗೆ ಒಂದು ಚಿಕ್ಕ ಪಾತ್ರವನ್ನು ಹಾಕಿಬಿಟ್ಟು ಅದಕ್ಕೆ ಉಪ್ಪಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೇನೆ. ನೋಡಿ, ಇದರೊಳಗೆ ಹಾಕಿ ಇಟ್ಟು ಇದನ್ನು ಮುಚ್ಚಿಟ್ರೆ ಆಯಿತು. ತುಂಬ ಹೊತ್ತು ಇದರಲ್ಲಿ ಬಿಸಿ ಬಿಸಿಯಾಗಿ ಇರ್ತದೆ. ಜಾಯಿಂಟ್ ಫ್ಯಾಮಿಲಿ ಇದ್ದವರಿಗೆ ಈ ಪಾತ್ರೆ ತುಂಬಾ ಯೂಸ್ ಆಗ್ತದೆ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಹೇಳ್ತಾರೆ ಅಲ್ವಾ. ಒಬ್ಬರು 8 ಗಂಟೆಗೆ ಇದ್ದರೆ ಒಬ್ಬರು 10 ಗಂಟೆಗೆ ಹೇಳ್ತಾರೆ. ಎಲ್ಲರಿಗೂ ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂಡಿಯನ್ನು ಸರ್ವ್ ಮಾಡ್ಬೋದು ಅದರೊಳಗೆ ಹಾಕಿಟ್ಟಿರೆ. ಹಾಗೆಯೇ ನಿನ್ನೆ ನೈಟೇ ಪಚ್ಚೆಸರನ್ನು ನೆನೆ ಹಾಕಿದ್ದೆ ಮೊಳಕೆ ಕಟ್ಟಲಿಕ್ಕೆ ಅಂತ. ನೋಡಿ, ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಒಂದು ದಿನ ಇಡೀ ಅಥವಾ ಒಂದು ರಾತ್ರಿ ಇಡೀ ನೆನೆ ಹಾಕಿಬಿಟ್ಟು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದ್ಬಿಟ್ಟು ಮುಚ್ಚಿ ಇಡಬೇಕು. ಚೆನ್ನಾಗಿ ಮೊಳಕೆ ಬರ್ತದೆ. ಅಥವಾ ನೀವು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ಟಿದ್ರೆ ಸಹ ಚೆನ್ನಾಗಿ ಮೊಳಕೆ ಬರ್ತದೆ. ಇದು ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಜೊತೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಬೆಳಿಗ್ಗೆ ತಿಂಡಿನೆಲ್ಲ ಮುಗಿಸ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಚೆ ಮನೆಯಿಂದ ಅಜ್ಜಿ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಪಟ್ಟಂಗವನ್ನು ಮಾಡಿಬಿಟ್ಟು ಟೈಮನ್ನು ಸ್ಪೆಂಡ್ ಮಾಡಿದೆ. ನಂತರ ಮಧ್ಯಾಹ್ನಕ್ಕೆ ಮರುವಾಯಿ ಅಂದರೆ ಮಳಿಯನ್ನು ತಂದಿದ್ದರು. ಅದನ್ನು ಸ್ವಲ್ಪ ಸುಕ್ಕ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ನೋಡಿ, ಇದು ಚಿಕ್ಕ ಸೈಜ್ ಮರುವಾಯಿ. ಇದರಲ್ಲಿ ದೊಡ್ಡ ದೊಡ್ಡ ಸೈಜ್ ಸಹ ಬರ್ತದೆ. ಸದ್ಯಕ್ಕೆ ಇದಿಷ್ಟನ್ನು ತಂದಿದ್ದರು. ಇದನ್ನು ಇವಾಗ ಒಡೆದ್ಬಿಟ್ಟು ಕ್ಲೀನ್ ಮಾಡಿ ನಂತರ ಮಾಡುವಂಥದ್ದು. ನೋಡಿ, ಈ ರೀತಿಯಾಗಿ ಒಂದು ಕಡೆ ಚಿಪ್ಪೆನ ಎಸೆದ್ಬಿಟ್ಟು ಇನ್ನೊಂದು ಕಡೆ ಚಿಪ್ಪೆಯಲ್ಲಿರುವ ಮಾಂಸವನ್ನು ಕುಕ್ ಮಾಡುವಂಥದ್ದು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ತಂದಿದ್ದೇನೆ. ಇವಾಗ ಮರುವಾಯಿ ಸುಕ್ಕವನ್ನು ಮಾಡಲಿಕ್ಕೆ ನಾನು ಮಸಾಲ ಪೌಡರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಒಂದು 5 ರಿಂದ 6 ಒಣಮೆಣಸನ್ನು ಡ್ರೈ ರೋಸ್ಟ್ ಮಾಡಿ ಹಾಕಿದ್ದೇನೆ. ಹಾಗೆ ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಬೀಜವನ್ನು ಡ್ರೈ ರೋಸ್ಟ್ ಮಾಡಿ ಹಾಕಿದ್ದೇನೆ. ಇದನ್ನು ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಂಡಿಲ್ಲ. ನಂತರ ಒಂದು 1/4 ಸ್ಪೂನ್ ಆಗುವಷ್ಟು ಕಪ್ಪು ಕಾಳು ಮೆಣಸನ್ನು ಹಾಕ್ತಾಯಿದ್ದೇನೆ.
ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಅಂದರೆ ಬಡ ಸೊಪ್ಪು, ನಂತರ ಒಂದು ಸಣ್ಣ ಪೀಸ್ ಜಾಯಿಕಾಯಿ, ಹಾಗೆ ಚಕ್ಕೆಯನ್ನು ಹಾಕ್ತಾಯಿದ್ದೇನೆ. ಒಂದೆರಡು ಪೀಸನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ. ನಂತರ ಒಂದೆರಡು ಬ್ಲ್ಯಾಕ್ ಕಾರ್ಡಮನನ್ನು ಹಾಕ್ತಾಯಿದ್ದೇನೆ. ನಂತರ ಒಂದು ಸ್ಟಾರ್ ಹೂವನ್ನು ಹಾಕ್ತಾಯಿದ್ದೇನೆ. ಎಲ್ಲವನ್ನು ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತರಿ ಪೌಡರ್ ಮಾಡಿಕೊಂಡ್ರೆ ಆಯಿತು. ನಂತರ ಈ ಮಾಡಿರುವ ಪೌಡರನ್ನು ಕಾಯಿ ತುರಿ ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಮರುವಾಯಿ ಬೆಂದ ನಂತರ ಈ ಮಸಾಲ ಮತ್ತು ಕಾಯಿ ತುರಿಯನ್ನು ಒಟ್ಟಿಗೆ ಹಾಕಿ ಮರುವಾಯಿಗೆ ಮಿಕ್ಸ್ ಮಾಡಿದರೆ ಆಯಿತು. ಇವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ, ಹಾಗೆ 2 ಬೇ ಲೀಫನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಚಿಕ್ಕದಾಗಿ. ನಂತರ ಸ್ವಲ್ಪ ಟೊಮೆಟೊವನ್ನು ಹಾಕ್ತಾಯಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರನ್ನು ಹಾಕ್ತಾಯಿದ್ದೇನೆ, ಹಾಗೆ 1 ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ. ನಂತರ ಕಟ್ ಮಾಡಿರುವಂತಹ ಮರುವಾಯಿಯನ್ನು ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ಮರುವಾಯಿ ತುಂಬ ಬೇಗನೆ ಬೆಂದುಬಿಡ್ತದೆ. ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಮರುವಾಯಿನೇ ನೀರು ಬಿಡ್ತದೆ. ನೋಡಿ, ಉಪ್ಪನ್ನು ಸಹ ಸ್ವಲ್ಪನೇ ಹಾಕಿ, ಬೇಗ ಉಪ್ಪಾಗ್ತದೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾಕು. ನಾನಿಲ್ಲಿ ನಂತರ ಕಾಯಿ ತುರಿ ಜೊತೆ ಮಸಾಲವನ್ನು ಮಿಕ್ಸ್ ಮಾಡಿದ್ದೇನಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋದರೆ ಮರುವಾಯಿ ಒಳಗಿರುವಂತಹ ಮಾಂಸ ಉದುರಿ ಹೋಗ್ತದೆ, ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಸ್ವಲ್ಪ ಹೊತ್ತು ಮಸಾಲೆಯನ್ನು ಹಾಕಿಬಿಟ್ಟು ಬಿಸಿ ಮಾಡಿ 2 ಸೆಕೆಂಡ್ ಆಗುವಷ್ಟು ಬಿಸಿ ಮಾಡಿಬಿಟ್ಟು ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ನೋಡಿ, ರುಚಿಯಾಗಿರುವಂತಹ ಮರುವಾಯಿ ಸುಕ್ಕ ರೆಡಿಯಾಗಿದೆ. ಇದು ಕುಚ್ಚಲಕ್ಕಿ ತಿಳಿಗಂಜಿ ಅನ್ನದ ಜೊತೆ ತುಂಬ ಚೆನ್ನಾಗಿರ್ತದೆ ಊಟಕ್ಕೆ. ನೀವು ಸಹ ಮರುವಾಯಿ ತಂದರೆ ಈ ರೀತಿಯಾಗಿ ಸುಕ್ಕ ರೆಸಿಪಿಯನ್ನು ಟ್ರೈ ಮಾಡಿ. ಮಧ್ಯಾಹ್ನದ ಗಮ್ಮತ್ತು ಊಟ ಮುಗಿಸಿಬಿಟ್ಟು ಸಣ್ಣದೊಂದು ನಿದ್ದೆ ಮಾಡಿಬಿಟ್ಟು ಚಹಾ ತಿಂಡಿ ಮುಗಿಸಿಬಿಟ್ಟು ನಂತರ ನೋಡಿ ಶುರುವಾಯಿತು ಕೆಲಸ. ಇಷ್ಟೊಂದು ಬಟ್ಟೆ ರಾಶಿ ಬಿದ್ದಿದೆ ಫೋಲ್ಡ್ ಮಾಡಲಿಕ್ಕೆ. ಇವಾಗ ಇದನ್ನು ಫೋಲ್ಡ್ ಮಾಡ್ತೇವೆ. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ 10 ಜನ ಇದ್ದರೆ ಎಲ್ಲರ ಬಟ್ಟೆಯನ್ನು ನಾವು 4 ಜನ ಹೆಂಗಸರು ಒಟ್ಟಿಗೆ ವಾಶ್ ಮಾಡ್ತೇವೆ. ನಂತರ ಅದನ್ನು ಸಂಜೆ ಆಗುವಾಗ ತೆಗೆದುಬಿಟ್ಟು ಈ ರೀತಿಯಾಗಿ ರಾಶಿ ಹಾಕಿ ಇಟ್ಟು ನಂತರ 4 ಜನ ಸೇರಿಬಿಟ್ಟು ಫೋಲ್ಡ್ ಮಾಡ್ತೇವೆ. ಎಲ್ಲವನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಟು ನಂತರ ಯಾರ್ಯಾರ್ದು ಅಂತ ಅವರವರ ರೂಮಿಗೆ ಹೋಗಿಬಿಟ್ಟು ಹಾಕುವಂಥದ್ದು. ಸಿಂಗಲಾಗಿ ಅವರ ಫ್ಯಾಮಿಲಿಯ ಬಟ್ಟೆಯನ್ನು ಅವರೇ ವಾಶ್ ಮಾಡಿಕೊಂಡು ಅವರೇ ಎತ್ತಿಡುವಂಥ ಪದ್ಧತಿ ನಮ್ಮ ಮನೆಯಲ್ಲಿ ಇಲ್ಲ. ಎಲ್ಲರ ಬಟ್ಟೆಯನ್ನು ಒಟ್ಟಿಗೆ ವಾಶ್ ಮಾಡಿಬಿಟ್ಟು ಒಟ್ಟಿಗೆ ಅದನ್ನು ಫೋಲ್ಡ್ ಮಾಡಿ ಅವರವರ ರೂಮಿಗೆ ನಾವೇ ತಗೊಂಡೋಗಿ ಹಾಕ್ತೇವೆ. ಬಟ್ಟೆನೆಲ್ಲ ಮಡಿಚಿಬಿಟ್ಟು ನಂತರ ಅಡುಗೆ ಕೆಲಸ ಸ್ಟಾರ್ಟ್ ಆಗ್ತದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.